ದಿನಾಂಕ 2/5/2026 ಅಂದರೆ ಇಂದು ಗುಂಡ್ಲುಪೇಟೆ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಜಯ ಕರ್ನಾಟಕ ರಕ್ಷಣಾ ಸೇನೆಯ ವತಿಯಿಂದ ಹಗಲಿರುಳು ಶ್ರಮಿಸುವ ಪೌರ ಕಾರ್ಮಿಕರನ್ನು ಗೌರವಿಸಿ ಸಿಹಿ ವಿತರಿಸಿ ಸನ್ಮಾನಿಸುವ ಅಪೂರ್ವ ಕಾರ್ಯಕ್ರಮ ನಡೆಯಿತು. ಮನುಕುಲದ ಆರೋಗ್ಯಕ್ಕಾಗಿ ತಮ್ಮ ಸುಖವನ್ನು ತ್ಯಾಗ ಮಾಡುವ ಈ ನೈಜ ಹೀರೋಗಳ ಸೇವೆಗೆ ಇಡೀ ಪಟ್ಟಣ ಸಾಕ್ಷಿಯಾಯಿತು. ಜಿಲ್ಲಾ ಗೌರವಾಧ್ಯಕ್ಷರಾದ ಪುಟ್ಟಮ್ಮನವರು ಮಾತನಾಡಿ, ಹಳ್ಳಿ ಮತ್ತು ನಗರಗಳ ಸ್ವಚ್ಛತೆ ಕಾಪಾಡುವ ಮೂಲಕ ನಮಗೆ ಉತ್ತಮ ಆರೋಗ್ಯ ನೀಡುವ ನೀವುಗಳು ಕೇವಲ ಕಾರ್ಮಿಕರಲ್ಲ, ಬದಲಾಗಿ ಸಮಾಜದ ಆರೋಗ್ಯ ಕಾಪಾಡುವ ವೈದ್ಯರು. ಸಾರ್ವಜನಿಕರ ಹಿತಕ್ಕಾಗಿ ಹಗಲಿರುಳು ಶ್ರಮಿಸುವ ನಿಮ್ಮ ಈ ನಿಸ್ವಾರ್ಥ ಸೇವೆಗೆ ಆ ಭಗವಂತ ಆಯಸ್ಸು ಮತ್ತು ಆರೋಗ್ಯವನ್ನು ಕರುಣಿಸಲಿ ಎಂದರು. ಜಿಲ್ಲಾಧ್ಯಕ್ಷರಾದ ಈಶ್ವರ್ ಅವರು ಕೂಡ ಮಾತನಾಡಿ, ಪೌರ ಕಾರ್ಮಿಕರ ಕಾರ್ಯವೈಖರಿಯನ್ನು ಮುಕ್ತ ಕಂಠದಿಂದ ಶ್ಲಾಘಿಸುತ್ತಾ ಅವರ ಹಕ್ಕುಗಳಿಗಾಗಿ ಧ್ವನಿ ಎತ್ತಿದರು. ಕಾಯಕವೇ ಕೈಲಾಸ ಎಂಬ ತತ್ವವನ್ನು ಅಕ್ಷರಶಃ ಜೀವನದಲ್ಲಿ ಮೈಗೂಡಿಸಿಕೊಂಡವರು ನೀವು. ಸ್ವಂತ ಆರೋಗ್ಯವನ್ನು ಲೆಕ್ಕಿಸದೆ ಸಮಾಜದ ಕಲ್ಮಶವನ್ನು ತೊಡೆದು ಹಾಕುವ ನಿಮ್ಮ ಧೈರ್ಯಕ್ಕೆ ನಮನಗಳು. ನೀವೇ ನಮ್ಮ ಸಮಾಜದ ನಿಜವಾದ ಹೀರೋಗಳು. ಕೇವಲ ಪ್ರಶಂಸೆ ಸಾಲದು, ಪೌರ ಕಾರ್ಮಿಕರಿಗೆ ಯೋಗ್ಯ ವೇತನ ಮತ್ತು ಸೂಕ್ತ ಸಾಮಾಜಿಕ ಭದ್ರತೆ ಸಿಗಬೇಕು ಎಂದರು. ಈ ಕಾರ್ಯಕ್ರಮದಲ್ಲಿ ಹಾಜರಿದ್ದ ತಾಲೂಕು ಅಧ್ಯಕ್ಷರಾದಂತಹ ಸೈಯದ್ ಅನ್ಸರ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ನಾಗರಾಜು ಲಕ್ಕೂರು, ಜಿಲ್ಲಾ ಉಪಾಧ್ಯಕ್ಷರಾದ ಬೆಳವಡಿ ರಾಜಪ್ಪ, ಜಿಲ್ಲಾ ಕಾರ್ಯಾಧ್ಯಕ್ಷರಾದ ಮಂಜುನಾಥ್ ಬೊಮ್ಮನಹಳ್ಳಿ, ಜಿಲ್ಲಾ ಮಹಿಳಾ ಘಟಕದ ಅಧ್ಯಕ್ಷೆ ರೇಖಾ ಭಾಸ್ಕರ್, ತಾಲೂಕು ಗೌರವಾಧ್ಯಕ್ಷರಾದ ಶಿವನಂಜಪ್ಪ, ಚಾಮರಾಜನಗರ ತಾಲೂಕು ಅಧ್ಯಕ್ಷೆ ಬಿ ಸಬಿತಾ, ಟೌನ್ ಅಧ್ಯಕ್ಷ ಅಜಿತ್, ಕಲಾವಿದರಾದ ರಾಮೇಗೌಡ, ರಾಜು ಹಸ್ಮನೆ, ಯೂಟ್ಯೂಬರ್ ರಾಜು, ಸಂಘ ಸಂಸ್ಥೆಗಳ ಪ್ರತಿನಿಧಿ ಹಾಗೂ ಕಾವಲು ಪಡೆಯ ತಾಲೂಕು ಕಾರ್ಯದರ್ಶಿಗಳಾದ ಎಸ್ ಮುಬಾರಕ್, ಅಭಿವೃದ್ಧಿ ಮಹಿಳಾ ಸಂಘದ ಮದರ್ ತೆರೇಸಾ ಸಂಘದ ಸದಸ್ಯರು, ಗೌರವ ಸ್ವೀಕರಿಸಿದ ಬಣ್ಣಾರಿ ಅಮ್ಮನ ಸಂಘದ ಲತಾ, ಬಣ್ಣಮ್ಮ, ಮಹದೇವಮ್ಮ, ಜಯಲಕ್ಷ್ಮಿ, ರಾಜಮಣ್ಣಿ, ಮೂರ್ತಿ, ಶಶಿಕಲಾ ಹಾಗೂ ಮುಂತಾದವರು ಹಾಜರಿದ್ದರು. ಈ ಕಾರ್ಯಕ್ರಮವು ಪೌರ ಕಾರ್ಮಿಕರ ಆತ್ಮಸ್ಥೈರ್ಯ ಹೆಚ್ಚಿಸುವುದಲ್ಲದೆ ಸಮಾಜದಲ್ಲಿ ಅವರಿಗೆ ಗೌರವ ಸನ್ಮಾನ ನೀಡುವ ದಿಶೆಯಲ್ಲಿ ಒಂದು ಪ್ರಮುಖ ಹೆಜ್ಜೆ ಆಯಿತು. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಸ್ನೇಹಿತರೆ. ಹಾಗೆ ಗಡಿನಾಡು MRG ನ್ಯೂಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ತೀರ್ಮಾನ ಮಾಡ್ತೀವಿ. ಏನು ಕಾರ್ಮಿಕರ ದಿನಾಚರಣೆ, ಯಾಕೆ ಕಾರ್ಮಿಕರ ದಿನಾಚರಣೆನ ಮಾಡಬೇಕು, ನಮ್ಮ ಉದ್ದೇಶ ಏನು ಅನ್ನೋದ್ರ ಬಗ್ಗೆ ತಮ್ಮ ಜೊತೆ ಚರ್ಚೆ ಮಾಡೋದಾದ್ರೆ, ಹಿಂದಿನ ಕಾಲದಲ್ಲಿ 1878 ಹಿಂದೆ ವಿಶ್ವಾದ್ಯಂತ ಕಾರ್ಮಿಕರಿಂದ ಇರೋ ಕೆಲಸಗಳೇ ಯಾವ್ದಾರ ಇದೆಯಾ? ಒಂದು ದೇಶ ಪ್ರಗತಿ ಆಗಬೇಕು ಅಂದ್ರೆ ಎಲ್ಲ ಯಾರ ರೈತನ ಒಬ್ಬನ ಬಿಟ್ಟು ಮಿಕ್ಕಿದವರೆಲ್ಲರನ್ನೂ ನಾವು ಕಾರ್ಮಿಕರಂತ ಕಳ್ತೀವಿ. ಅದು ಕಟ್ಟಡ ಕರೆಕ್ಟವ್ರಾಗ್ಬೋದು, ಬ್ರದರ್ ಹೇಳ್ದಂಗೆ ಒಂದು ಸ್ವಚ್ಛತೆ ಮಾಡೋರಾಗಿರ್ಬೋದು, ಮತ್ತೆ ಟೈಲರ್ ಆಗಿರ್ಬೋದು, ಮತ್ತೆ ಮೇಷನ್ಗಳಾಗಿರ್ಬೋದು, ಪೆಟ್ರೋಲ್ ಬಂಕಲ್ಲಿ ಕೆಲಸ ಮಾಡೋರಾಗಿರ್ಬೋದು, ಕಂಪ್ಯೂಟರ್ಗಳಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತಾರಲ್ಲ, ಪ್ರತಿಯೊಬ್ಬರನ್ನು ನಾವು ಕಾರ್ಮಿಕರು ಅಂತ ಪರಿಗಣಿಸ್ತೀವಿ. ಹಿಂದಿನ ಕಾಲದಲ್ಲಿ ಏನೆಲ್ಲ, ಯಾಕೆ ಮೇ 1ನ ಕಾರ್ಮಿಕ ದಿನಾಚರಣೆ ಅಂತ ಮಾಡ್ತೀವಿ? ನಮ್ಮ ಜಯ ಕರ್ನಾಟಕ ರಕ್ಷಣಾ ಸೇನೆ ವತಿಯಿಂದ ಕಾರ್ಮಿಕ ಮೇ 1ನೇ ತಾರೀಕು ನಾವು ಕಾರ್ಯಕ್ರಮ ಮಾಡಬೇಕಾಯಿತು. ಆದರೆ ಅನಿವಾರ್ಯ ಕಾರಣದಿಂದಾಗಿ ನಮ್ಮ ಸಂಘಟನೆಯಲ್ಲಿ ಒಬ್ಬರು ನಮ್ಮ ಸ್ವಾಮಿ ಅಂತಿದ್ರು, ತಂದೆ ಒಬ್ಬರು ತಿರೋದ್ರು. ಅದಕ್ಕೆ ನಾವು ಒಂದಿನ ಎಕ್ಸ್ಟೆಂಡ್ ಮಾಡ್ತೀವಿ. ಹಾಗೂ ನಮ್ಮ ಸಂಘಟನೆಯ ಗೌರವಾಧ್ಯಕ್ಷರಾದ ಪುಟ್ಟಮ್ಮನವರೇ, ಮಹಿಳಾ ಘಟಕದ ಅಧ್ಯಕ್ಷರಾದ ರೇಖಾ ಭಾಸ್ಕರ್ ಅವರು, ಮತ್ತು ಪ್ರಧಾನ ಕಾರ್ಯದರ್ಶಿಯಾದ ನಾಗರಾಜ್ ಅವರು,
ಕಾರ್ಯದರ್ಶಿಯಾದ ಮಂಜು ಅವರು, ಹಾಗೂ ನಮ್ಮ ಗೌರವಾಧ್ಯಕ್ಷ ಸುರೇಂದ್ರನವರು, ಹಾಗೂ ನಮ್ಮ ಇತರ ಎಲ್ಲ ಸಂಘಟನೆ ಪದಾಧಿಕಾರಿಗಳು ಹಾಗೂ ಎಲ್ಲ ಪೌರ ಕಾರ್ಮಿಕರಾದ ನಮ್ಮ ಮೂರ್ತಿರವರು ಮತ್ತು ಎಲ್ಲ ನಮ್ಮ ಮಹಿಳಾ ಸದಸ್ಯರಿಗೆ ವಂದಿಸುತ್ತಾ, ನಾವು ನಮ್ಮ ಸಂಘಟನೆ ವತಿಯಿಂದ ಸುಮಾರು ಒಂದು 15 ವರ್ಷದಿಂದ ನಾವು ಸಂಘಟನೆ ಮಾಡ್ತಿದ್ದೀನಿ. ನಾನು ಹಲವಾರು ಜನರಿಗೆ ನಾವು ಸನ್ಮಾನ ಮಾಡಿ ಎಲ್ಲ ದೊಡ್ಡ ಕಾರ್ಯಕ್ರಮ ಮಾಡ್ತಾ ಬಂದಿದ್ದೀನಿ. ನಾನು ಇವತ್ತು ನಮಗೆ ತುಂಬ ಸಂತೋಷ ಆಗ್ತಿದೆ. ಈ ಪೌರ ಕಾರ್ಮಿಕರಿಗೆ ಒಂದು ಸನ್ಮಾನ ಮಾಡ್ತಿರೋದು ಕೂಡ ನಮ್ಮ ಭಾಗ್ಯ ತಿಳ್ಕೊಂಡಿದ್ದೀನಿ. ಯಾಕಂದರೆ ನಮ್ಮ ದೇಶದ ಬೆನ್ನೆಲುಬಾದಂಥ ರೈತರು, ಯೋಧರು, ಅದೇ ರೀತಿ ರೈತರಿಗೆ ಬರ್ತಕ್ಕಂಥ ಪೌರ ಕಾರ್ಮಿಕರು ಇವರು ಕೂಡ ಅತಿ ಮುಖ್ಯವಾದವರು ಅಂತ ನಾವು ತಿಳ್ಕೊತಾ ನಾವು ಅವರಿಗೆ ಮುಂದಿನ ದಿನಗಳಲ್ಲಿ ನಾವು ಅತಿ ಹೆಚ್ಚು ಪೌರ ಕಾರ್ಮಿಕರಿಗೆ ನಮ್ಮ ಕೈಲಿ ಆಗ್ತಕ್ಕಂಥ ನಮಗೆ ಏನು ಅವ್ರಿಗೆ ಸರ್ಕಾರದಿಂದ ಏನು ಸವಲತ್ತು ಬರಬೇಕು ಅಂತ ನಾವು ಕೂಡ ಹೋರಾಟ ಮಾಡಿ ಅವ್ರಿಗೆ ನಮ್ಮ ಜಯಕರ್ನಾಟಕ ರಕ್ಷಣಾ ಸೇನೆ ವತಿಯಿಂದ ಅವರ ಬೆನ್ನೆಲುಬು